ಯಾವ ಫೈಲ್ ಅದು? ಅದೇ ಆ ವಿವೇಕ್ ಮರ್ಡರ್ ಫೈಲು. ಓಹ್, ಆ ಫೈಲಾ? ಅದನ್ನ ಸುರಕ್ಷಿತವಾಗಿಟ್ಟಿದ್ದೀನಿ, ನೀವೇನೋ ವರಿ ಮಾಡಬೇಡಿ. ಅದನ್ನ ಎಷ್ಟು ಸುರಕ್ಷಿತವಾಗಿಟ್ಟಿದ್ದೀನಿ ಅಂದ್ರೆ ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಮರ್ತೋಗಿದೆ. ನೀನು ಬ್ಲಾಕ್ ಮೇಲರ್ಗಿಂತ ಸ್ವಲ್ಪ ಜಾಸ್ತಿ, ಮರ್ಡರ್ಗಿಂತ ಸ್ವಲ್ಪ ಕಡಿಮೆ. ಆ ಫೋಟೋ ಏನಾರ ನಮ್ ಕೈ ಸಿಗ್ಲಿಲ್ಲ ಅಂದ್ರೆ ಅವು ನಮ್ ತಿಥಿ ಮಾಡೋ ಕಾರ್ಡ್ ಹಾಕಾವು. ಎಲ್ಲಿಟ್ಟಿಂತ ಬಗಳಲ್ಲ. ಏಯ್, ನಿಜವಾಗ್ಲೂ ನೀ ಮರ್ತೋಗಿದ್ರೆ ಜೀವಂತಿರೋದನ್ನೇ ಮರ್ತೋಗ. ಈ ರಾಜಕೀಯ ಎಲ್ಲ ನಮ್ಮ ಹತ್ರ ಬೇಡಪ್ಪ ಮಗನ. ಅವನ ಫೋಟೋ ಎಲ್ಲದ ಅಂತ ಕೊಂಡ್ನಡಿ. ಈಗ್ಲಾರ ಹೇಳ್ತೀಯ ಇಲ್ವಾ ಫೋಟೋಸ್ ಇರೋ ಫೈಲ್ ಎಲ್ಲಿದೆ ಅಂತ? ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಫೈಲ್ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಲ್ಲ? ಅವ್ರ ಗಾಡಿ ಕೆಳಗೆ ಸಿಕ್ಕಿ ಅವ್ರಿಗೆ ಸಾಯೋ ಅದೃಷ್ಟ ತುಂಬಾ ಕಡಿಮೆ ಜನಕ್ಕೆ ಸಿಗುತ್ತೆ. ನನ್ನ ಖಜಾನೆ ನನ್ನ ಫೈಲೆಲ್ಲ ಸೇಫ್ ಆಗಿದೆ. ಕಳೆದೋಗಿರೋದು ಫೋಟೋಗಳಿದ್ದ ನಿಮ್ ಫೈಲ್ ಅಷ್ಟೇ. ಈಗ ಅವನ ಫೈಲ್ ತಗೊಂಡು ಸೀದಾ ಅವ್ರ ಅಣ್ಣ DC ಹತ್ರ ಹೋಗ್ತಾನ. ಆದ್ರೆ ಅದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅವನ ಮೇಲೆ ಸೂಟ್ ಅಟ್ ಸೈಟ್ ಆರ್ಡರ್ ಐತಿ. ಪೊಲೀಸರು ಅವ್ನ ಬೆನ್ನ ಹತ್ಯಾರ. ಅವನು ಪೊಲೀಸರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ವಿಜಯ್ ನಿಮಗೆ ಕೈ ಕೊಟ್ಟು ಹೋದ್ರೆ ಅವಾಗ ನಿನಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ತಿಳ್ಕೊ. ಏನು ಹಾರ್ಟ್ ಅಟ್ಯಾಕ್? ನಾನು ಈಗಲೇ ಬಂದೆ. ಏನ್ ಮೆನ್ಕ? ಏನಂದ್ರೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅಪ್ಪ, ಏನಾಯ್ತಪ್ಪ ನಿನಗೆ? ಹಾರ್ಟ್ ಅಟ್ಯಾಕ್ ಅಂತ ಫೋನ್ ಬಂತು. ನನಗೇನು ಆಗಿಲ್ಲಮ್ಮ, ನಾನ್ ಚೆನ್ನಾಗಿ ಹೇಳಿನಿ. ಮತ್ತೆ ಹಾರ್ಟ್ ಅಟ್ಯಾಕ್ ಅಂತಂದ್ರು ಏನಿಲ್ಲ ತಾನೆ? ಏನಿಲ್ಲ ಅಳಿ, ಅಂದ್ರೆ ಮೈಲ್ಡ್ ಆಗಿ. ಐ ಆಮ್ ಔಟ್ ಆಫ್ ಡೇಂಜರ್. ನಾವು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಣ್ಣ ಅಣ್ಣ, ಸಾಕ್ಷಿ ಸಮೇತ ಬಂದಿದ್ದೀನಿ. ಹಲೋ, ಕಂಗ್ರ್ಯಾಚುಲೇಷನ್ ಪಾ ವಿಜಯ. ನಿಂದು ಧೈರ್ಯ ಭಾರಿ ಐತ್ ಬಿಡ್ಲೆ. ಅಲ್ಲ, ನಿನ್ ಪ್ರಾಣನು ಲೆಕ್ಕಕ್ಕೆ ಇಟ್ಕೊಳ್ದ ನೀನು ಆ ಸಾಕ್ಷಿನ ಸಾಬೀತುಪಡಿಸಿಯಪ್ಪ ಅಂದ್ರೆ ನಿಂದು ಡಬಲ್ ಗುಡ್ಗಿನೇ ಇರಬೇಕು. ಆದ್ರೆ ಏನ್ ಮಾಡೋದು? ಆ ಸಾಕ್ಷಿ ನೋಡ್ಬೇಕಾದ್ ನಿಮ್ DC ಅಣ್ಣ ಇಲ್ಲೇ ಅದಾನ, ಅವ್ರ ಮಾವನ ಮನೆಗೆ. ಈಗ ನೀ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಿನಗೆ ಅಣ್ಣ ಅಂತ ಕರಿಯಾಕ ನಿಮ್ಮ ಸಣ್ಣಣ್ಣ ಬಾಳತ್ತಿರಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಇವು. ಯಾಕೆ ಟೆನ್ಷನ್ ಮಾಡ್ಕೊಂತಿಲ್ಲ? ಸ್ವಲ್ಪ ಗಪ್ ಕುಂದ್ರು. ನಾವು ಹೆಂಗ ಅಂದ್ರೆ ಸಾಹೇಬನ್ಕಿಂತ ಸ್ವಲ್ಪ ಕಮ್ಮಿ, ಪ್ಯೂನ್ಗಿಂತ ಸ್ವಲ್ಪ ಜಾಸ್ತಿ. ನಮ್ಗೆ ಯಾರ ಎದುರಾದ್ರ ನಾವಂತೂ ಬಿಡಲ್ಲಪ್ಪ, ಫಿನಿಶೇ ಮಾಡ್ಬಿಡ್ತೀವಿ. ಹಂಗೆ ನೋಡಿದ್ರೆ ನಿಮ್ಮ ಅಣ್ಣ ನಮ್ಗೇನು ವೈರೇನೋ. ಅವನು ಆ MLA ಇಂದುಮತಿ ಮರ್ಡರ್ ಕೇಸ್ನಾಗ ಸಾಕ್ಷಿ ಆದ ಅಂತ ಅವನ್ನೇ ಫಿನಿಶ್ ಮಾಡ್ಬೇಕಾಯ್ತಪ್ಪ. ಮತ್ತು ನಿನ್ನ 4 ಜನ ಸ್ನೇಹಿತರಿದ್ರಲ್ಲ, ಅವರು ನಿಮ್ಮ ಅಣ್ಣನ ಕೊಲೆ ಕೇಸ್ನಾಗ ಸಾಕ್ಷಿ ಆದ್ರು ಅಂತ ಅವ್ರನ್ನೂ ಫಿನಿಶ್ ಮಾಡ್ಬೇಕಾಯ್ತು. ನೋಡು, ಈಗ ನೀನು ಸಾಕ್ಷಿ ಸಮೇತ ಸೀದಾ ಫೈಲ್ ತಗೊಂಡು ಇಲ್ಲಿಗೆ ಬಾ. ಇಲ್ಲ ಅಂದ್ರೆ ಇದು ನಿಮ್ಮ ಸಣ್ಣನ ಸಾವು ಬದುಕಿನ ಪ್ರಶ್ನೆ ಆಕತಿ. ನಮ್ಮ ಅಣ್ಣನಿಗೆ ಏನಾರ ಆದ್ರೆ? ಏಯ್, ಯಾಕಲೇ ಜಿಗ್ದಾಡ್ತಿ? ನೋಡು, ಇನ್ನು ಅರ್ಧ ಗಂಟೆ ಒಳಗೆ ನೀನು ಇಲ್ಲಿ ಬರಲಿಲ್ಲ ಅಂದ್ರೆ ಬರ್ತಾ ಇದ್ದೀನೋ, ಅಲ್ಲಿಗೆ ಬರ್ತಾ ಇದ್ದೀನಿ. ಪಾಟೇಲ್, ಇದೇನಾ ನೀನ್ ನಿಜವಾದ ರೂಪ? ನಮ್ಮ ಅಣ್ಣನ ನೀನೇನ ಕೊಂದಿದ್ದು? ನನ್ನ ತಮ್ಮ ಹೇಳಿದ ಮಾತಲ್ಲಿ ನಂಬಲ್ಲ ಅಂತ ತಿಳ್ಕೊಂಡು ಬಚಾವಾಗೂ ನೋಡ್ತಾ ಇದೀಯಾ? ನೋಡು, ನಾವು ಯಾರನ್ನೂ ವಿಶ್ವಾಸಕ್ಕೆ ತಗೊಂಡವ್ರಲ್ಲ, ಹಂಗಂತ ಸುಮ್ಮ ಕೂತ್ಕೊಳ್ಳೋ ಜನ ಅಂತೂ ಅಲ್ಲೇ ಅಲ್ಲ ಬಿಡು. ಸುಮ್ಮನೆ ನೀನೊಬ್ಬ ವಿಶ್ವಾಸ ದ್ರೋಹಿಗೆ ನಡ್ಕೊಳ್ಳೋದ್ರಿಂದ ನಿನ್ಗೆ ಎಂತ ಕಾಲ ಬರ್ತದೆ ಗೊತ್ತಾ ನಿನಗೆ? ನಾನೊಬ್ಬ DC ಆಗಿ ನಿನ್ನಂತ ಕೊಲೆ ಪಾತಕರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನ್ಗೂ ಚೆನ್ನಾಗಿ ಗೊತ್ತು. ಶಾಂತಿ ಶಾಂತಿ. ಅವಸರ ಮಾಡಕತ್ತಾನ ಅಣ್ಣ. ಬಿಡ್ರೋ ಬಿಡ್ರೋ ನನ್ನ, ಬಿಡ್ರೋ ನನ್ನ.
ಕಾಡಾಗಿನ ಹೂವು ಮಿಸ್ಟರ್ ಜಯರಾಜ್ ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ನನ್ನ ಮಗಳನ್ನ. ಅಣ್ಣ ಅಣ್ಣ ಏಯ್, ಒಳ್ಳೆ ಮಾತಿಂದ ಹೇಳ್ತೀನಿ, ಬಿಟ್ಬಿಡು. ಇಲ್ಲ ಅಂದ್ರೆ ಅಣ್ಣ ಇರುವಿಗ ರಕ್ಕಿ ಬಂದದ. ಅಲ್ಲೇ ಅಡ್ಡಿಲ್ಲಪ್ಪ DCP ಸಾಹೇಬ, ನಿನಗೆ ನಮ್ ಲಕ್ಕಿ ಕೈ ಹಿಡಿಯಕ್ ಅಷ್ಟೇ ಬರ್ತತಿ ಅಂತ ಅನ್ಕೊಂಡಿದ್ದೆ. ಅಡ್ಡಿ ಇಲ್ಲ, ಗನ್ ಹಿಡಿಯಕ್ ಬರ್ತೈತಿ ಅಂತ ಇವತ್ತ ಗೊತ್ತಾಯ್ತು ನೋಡು. ಆಗ ನೀನ ಅಲ್ಲೋ, ಆದ್ರ ನೀ ಗುಂಡು ಹಿಡಿಯಕ್ ಆಗಲ್ಲ. ಯಾಕೆ ಗೊತ್ತೇನ? ಯಾವನ್ ಲಂಚದ ಮಂಚ ಏರ್ತಾನೋ ಅವನಿಗೆ ಗುಂಡು ಹೊಡಿಯೋ ಗುಂಡಿಗಿರಲ್ಲ. ಇದೆಲ್ಲ ಉಪಯೋಗಕ್ಕೆ ಬರಲ್ಲ. ಎಲೆ ತಾ 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 ಇಲ್ಲಿ ತಾ ತಾ ತಾ. ಪಾಟೀಲ್ ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಸಾಹೇಬ, ಮಗಳನ್ನ ಬಿಟ್ಬಿಡು. ನಿನ್ ಮಗಳು ಡಿಸ್ಕೋಗಿಂತ ಸ್ವಲ್ಪ ಜಾಸ್ತಿ, ಸಿಲ್ಕ್ಗಿಂತ ಸ್ವಲ್ಪ ಕಮ್ಮಿ ಅದ ನೋಡಪ್ಪ. ಪಾಟೀಲ್ ಬಿಟ್ಬಿಡು ಅವನ್ನ. ಅಲ್ಲೇ ತಮ್ಮ ಪಟಾಯ್ಸೋ. ಪಾಟೀಲ್ ಅಣ್ಣ ಪೂರ್ತ ಮಾಡ್ತೀನಿ. ಪಾಟೀಲ್ ಏಯ್, ಏಯ್. ಜಾಲಿ ಜಾಲಿ ಎಸ್ ಅಣ್ಣ, ಈಟಿಂಗ್ ಶುಗರ್ ಎಸ್ ಅಣ್ಣ, ಓಪನ್ ಯುವರ್ ಮೌತ್. ಮಾರಿ ಕಣ್ಣು ಓರಿಮ್ಯಾಗೆ ತಕ್ಕ 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 ಡಿಂಗ್. ಅಣ್ಣ ಸಿಕ್ಕಾಕೊಂಡ್ಬಿಟ್ಲು. ನನ್ನೇನು ಮಾಡ್ಬೇಡ. ಹೋಗ್ತೀಯನ ಅಣ್ಣ? ಹೋಗ್ತಾಳಂತ. ಹೋಗು ಹೋಗು ಹೋಗು. ಏಯ್! ಈ ಕಾಲಿ ಕಾಲಿ ಆಕಿ ತಿರಿರಿ ತಿರಿರಿ ಈ ಗೋರಿ ಗೋರಿ ಗಾಲ್ ಈ ಟಿಕಿ ಟಿಕಿ ನಗರೆ ಈ ನನ್ನೇನು ಹಿರ್ನಿ ಮಾಡ್ಬೇಡ. ಜೈಸೆ ನನ್ನೇನು ಮಾಡ್ಬೇಡ. ಅಣ್ಣ ಅಣ್ಣ ಈ ರಾವಣ ಎಲ್ಲಿಂದ ಬಂದ? ಮೇನಕಾ, ನಿಮ್ಮ ಅಣ್ಣ ನಮ್ ತಬಾದ ಮರ್ತ್ಬಿಟ್ಟೇನ? ಆ ಫೈಲ್ ಎಲ್ಲ ಎತ್ಕೊಡು. ನಮ್ಮ ಅಣ್ಣ ಎಲ್ಲಿ? ಅಲ್ಲಿ ನೋಡು. ಆ ಸಾಕ್ಷಿ ಫೈಲ್ ಎಲ್ಲ ಎತ್ಕೊಡೋ ಇಲ್ಲಿ. ಆ ಫೋಟೋಗಳನ್ನ ರಾಕ್ಷಸರ ಕೈ ಕೊಡಬೇಡ. ಬೇಡ, ಡೋಂಟ್ ಗಿವ್ ವಿಜಯ್. ನಿನ್ ಸಾಕ್ಷಿ ಇಲ್ಲಿದೆ, ಮೊದಲು ನಮ್ಮ ಅಣ್ಣನ್ ಬಿಡು. ಮುಚ್ಕೊಂಡ ಆ ಫೈಲ್ ಇತ್ಲ ಕೊಡಲೇ ಇಲ್ಲಿ. ಯಾರೇ ನೀನು? ನಾನ್ ಯಾರ? ಲಕ್ಷ್ಮಿ ಅಂತ ಒಂದು ಅಮಾಯಕ ಹೆಣ್ಣು, ನೆನ್ಪಿದ್ಯಾ? ಅಂದ್ರೆ ನೀನು ಅದೇ ಅಮಾಯಕ ಹೆಣ್ಣಿನ ಮಗಳು ನಾನು. ಏಯ್ ಚೋಕ್ರಿ, ಇವನು ಶಂಕರ್ ಪಾಟೀಲ. ಉರಿದಾಡರ್ನ ಯಾವಾಗ್ಲೂ ಮೆರೆದಾಡಕ್ ಬಿಡವಲ್ಲ.
ನಮ್ಗೆ ನಾವೇನ್ ಮಾಡಿದ್ ಬಿಡ.
ಈ ಮನೆಗೆಲ್ಲ ಒಳ್ಳೇದ್ ಮಾಡಿದ್ದೀರಾ. ಪಾರು ಪಾರು ಎಲ್ಲ ಒಳ್ಳೇದಾಗಿದೆ. ನೀನಿನ್ಯಾಕೆ ಆ ಮನೇಲಿ ವೇಸ್ಟ್ ಮಾಡಿ ತರ ಇರ್ತೀಯ? ಎಲ್ರೂ ಚೆನ್ನಾಗಿರ್ಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನೀನ್ ಆದಷ್ಟು ಬೇಗ ನನ್ನ ಹತ್ರ ಬಂದ್ಬಿಡು. ಆಗೋಲ್ಲ ಸ್ವಾಮಿ, ನನ್ನ ಮೊಮ್ಮಗನ ಮದ್ವೆ ಆಗೋವರೆಗೂ ನಾನು ಬರೋದಕ್ಕೆ ಸಾಧ್ಯವಿಲ್ಲ. ನಾಳೆನೆ ಮದುವೆ ಆಗ್ತೀನಿ, ನೀನ್ ತೊಲಗ ಹೋಗು. ಏಯ್ ಪಾರು, ನಾನ್ ಪಾರು ನಿನ್ ಗಂಡ, ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ನೀನ್ ಕಾಲು ಬಿದ್ದು ನಾನ್ ನಮಸ್ಕಾರ ಮಾಡ್ಬೇಕು. ನಿನ್ ಗಂಡ ದಿವಸ ನೀನೇ ನನ್ನ ಯಾಮಾರಿಸ್ತಾ ಇದ್ದಿದ್ದು ನನ್ನ ಗಂಡ ಅಂತ. ಲೇ ಇವತ್ತು ನೀನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಅಯ್ಯೋ ಏನಾಯ್ತು ತಂದ? ಹೋದರೆ ಪುಲಿ ಇತ್ತ ಹೋದರೆ ಎದುರಿ ನಾ ಎತ್ತ ಹೋಗಲ್ಲಯ್ಯ. ಯಾಕೋ ಯಾಕ್ರಿ ಹೆಂಡತಿ ನೋಡಿ ಹೆದರ್ಕೊಂಡ್ಬಿಟ್ರಾ? ಹೆಂಡ್ತಿನ? ಯಾರ ಹೆಂಡ್ತಿ? ನಿಮ್ ಹೆಂಡತಿ. ನನ್ನ ಹೆಂಡ್ತಿನ? ಕೈ ನೋಡ ಹೆಂಗ್ ರಫ್ ಇದೆ, ತಟ್ರೆ ಚಟ್ಟ ಸೇರ್ಕೊಂಡ್ಬಿಡ್ತೀಯ ನೀನ್. ಸಾಕ್ ನಿಲ್ಸ ನಿಮ್ ಡ್ರಾಮಾನ. ಮೊದ್ಲು ಮದುಮಗನ್ ಪಟ್ಟ ಹೊತ್ತು ಸ್ವರ್ಗದ ಬಾಗಿಲ್ ತಟ್ಟೋದ್ ನೋಡು. ಕರೆಕ್ಟ್ 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 ಕರೆಕ್ಟ್. ಇವಳನ್ ಮದುವೆ ಆದ್ರೆ ನಾನು ಸ್ವರ್ಗದ ಬಾಗ್ಲಲ್ಲ ನರಕದ ಬಾಗಿಲ್ ತಟ್ಟಬೇಕು ದಿನ. ಏನಂತೀಯ ಓಲ್ಡ್ ಮ್ಯಾನ್? ಕೈ ನೋಡು ಎಷ್ಟು ರಫ್ ಆಗಿದೆ ಅಂತ. ಒಂದು ತಾಗದ ಅಂದ್ರೆ ಕಲ್ಯಾಣ ಮಂಟಪದಲ್ಲಿ ಹೋಗಿ ಬಿದ್ದಿರ್ಬೇಕು.